ಜೇವರ್ಗಿಪಟ್ಟಣದಲ್ಲಿನ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಗುರುಕುಲ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಅರ್ಥಪೂರ್ಣವಾಗಿ ಕಾರ್ಗಿಲ್ ವಿಜಯ ದಿವಸ ಆಚರಣೆ. ಜೇವರ್ಗಿ ಪಟ್ಟಣದ ಗುರುಕುಲ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಕಾರ್ಗಿಲ್ ವಿಜಯ ದಿವಸ ಆಚರಣೆಯನ್ನ ಶಾಲಾ ಶಿಕ್ಷಕಿಯ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ಅರ್ಥಪೂರ್ಣವಾಗಿ ಕಾರ್ಗಿಲ್ ವಿಜಯ ದಿವಸ ಆಚರಿಸಿದರು. ಕಾರ್ಗಿಲ್ ಯುದ್ಧದಲ್ಲಿ ಹುತಾತ್ಮರಾದ ವೀರ ಯೋಧರನ್ನ ಶ್ರೀ ಚನ್ನಮಲ್ಲಯ್ಯ ಹಿರೇಮಠ ಅವರು ಶಿಕ್ಷಕ ಹಾಗೂ ವಿದ್ಯಾರ್ಥಿಗಳೊಂದಿಗೆ ಪುಷ್ಪ ನಮನಗಳನ್ನು ಸಲ್ಲಿಸಿದರು. ಈ ವಿಜಯ ದಿವಸ ಆಚರಣೆಯನ್ನ ಶಾಲೆಯ ವಿದ್ಯಾರ್ಥಿಗಳು ವೀರ ಯೋಧರ ವೇಷವನ್ನ ಧರಿಸಿ ನೃತ್ಯ ಮಾಡಿ ಸೈನಿಕರು ಹಾಗೂ ಕಾರ್ಗಿಲ್ ವಿಜಯ ದಿವಸ ಕುರಿತು ವಿದ್ಯಾರ್ಥಿಗಳು ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಸಂಸ್ಥೆಯ ಕಾರ್ಯದರ್ಶಿಗಳಾದ ಮಾಂತಯ್ಯ ಸಿ ಹಿರೇಮಠ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಅವರು, ಕಾರ್ಗಿಲ್ ವಿಜಯ ದಿವಸ ಎಂದರೇನು, ಕಾರ್ಗಿಲ್ ವಿಜಯ ದಿವಸ ಯಾಕೆ ಆಚರಿಸುತ್ತೇವೆ, ಅದರ ಮಹತ್ವವೇನು, ಕಾರ್ಗಿಲ್ ಯುದ್ಧದಲ್ಲಿ ನಮ್ಮ ಸೈನಿಕರು ಯಾವ ರೀತಿಯಾಗಿ ಹೋರಾಡಿ ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ, ಹೀಗೆ ಮಾತನಾಡುತ್ತಾ ಅವರು ವಿದ್ಯಾರ್ಥಿಗಳಾದ ನೀವು ತಂದೆ ತಾಯಿಯನ್ನ ಗೌರವಿಸಬೇಕು. ಶಾಲೆಯಲ್ಲಿನ ಶಿಕ್ಷಕರು ಹೇಳಿದ ಪಾಠವನ್ನ ಚೆನ್ನಾಗಿ ಅಧ್ಯಯನ ಮಾಡಿ ನೈತಿಕ ಗುಣಗಳನ್ನ ಚಿಕ್ಕ ವಯಸ್ಸಿನಲ್ಲೇ ಬೆಳೆಸಿಕೊಂಡ್ರೆ ದೇಶದಲ್ಲಿ ಒಳ್ಳೆಯ ಪ್ರಜೆಯಾಗಲು ಸಾಧ್ಯ ಎಂದು ವಿದ್ಯಾರ್ಥಿಗಳಿಗೆ ದೇಶಾಭಿಮಾನ ಬಿತ್ತಿದರು. ತಮ್ಮ ಜೀವನದ ಅಂಗನ ತೊರೆದು ನಮ್ಮನ್ನ ರಕ್ಷಣೆ ಮಾಡ್ತಿದ್ದಾರೆ. ಅವರ ಒಂದು ನಿಸ್ವಾರ್ಥ ಸೇವೆಗೆ ನಾವು ಕೂಡ ಎಲ್ಲರೂ ಇಲ್ಲಿ ಊರೊಳಗಡೆ ಇದ್ದಂತ ಎಲ್ಲ ಸಾರ್ವಜನಿಕರು ನಾವೇನಿದ್ದೀವಿ, ನಾವು ಕೂಡ ಈ ಒಂದು ದೇಶ ರಕ್ಷಣೆಗಾಗಿ ನಮ್ಮದೇ ಆದಂತ ಕೊಡುಗೆಗಳನ್ನ, ನಮ್ಮದೇ ಆದಂತ ಶ್ರಮವನ್ನ, ನಮ್ಮದೇ ಆದಂತ ಒಂದು ಕರ್ತವ್ಯಗಳನ್ನ, ರೂಲ್ಸ್ ಅನ್ನ ಫಾಲೋ ಮಾಡೋದ್ರ ಮುಖಾಂತರ ನಿರ್ವಹಿಸಬೇಕಾದಂತ ಬಹಳ ಅವಶ್ಯಕತೆ ಆಗಿದೆ. ಅದಕ್ಕಾಗಿ ಆ ನಿಟ್ಟಿನಲ್ಲಿ ನಿಮಗೆ ವಿದ್ಯಾರ್ಥಿಗಳಿಗೆ ನಾನು ತಿಳಿಸೋದೇನೆಂದ್ರೆ, ಪ್ರತಿ ಹಂತದಲ್ಲಿ ಕೂಡ ನೀವು ಈಗ ಚಿಕ್ಕವರಿರುವಾಗಲೇ ನೀವು ರೂಲ್ಸ್ ಫಾಲೋ ಮಾಡೋದನ್ನ ಕಲ್ತು ಬಿಡ್ರಿ. ಅತಿಯಾಗಿ ರೂಲ್ಸ್ ಅನ್ನ ವೈಲೇಷನ್ ಮಾಡ್ತಾ ಇರೋದು ಅದು ಮುಂದೆ ದೊಡ್ಡದಾಗಿ ಬೆಳೀತದೆ. ಬೆಳೆದಾದ್ಮೇಲೆ ಎಲ್ಲಾನು ಅಸ್ತವ್ಯಸ್ತವಾಗಿ ಸಮಾಜ ನಿರ್ಮಾಣ ಆಗ್ತದೆ. ಅಂತ ಒಂದು ಕೆಲಸ ನಮ್ಮ ಸ್ಕೂಲ್ ತಿಂದ ಆಗ್ಬಾರ್ದು ಅನ್ನೋ ಒಂದು ಈ ಒಂದು ದಿವಸದ ನಿಮಿತ್ತ ನಾನು ತಿಳಿಸ್ತಾ ಇದ್ದೀನಿ. ಯಾಕಂದ್ರೆ ಬಹಳಷ್ಟು ನಿಮಗೆ ರಕ್ಷಣೆ ನೀಡ್ತಾ ಇರೋದು ಅಷ್ಟೊಂದು ಕಷ್ಟಪಟ್ಟು ಕಾರ್ಗಿಲ್ ವಿಜಯ ದಿವಸ ನೀವು ಆಚರಣೆ ಮಾಡ್ತಾ ಇದ್ದೀರಿ. ಕಾರ್ಗಿಲ್ ನಲ್ಲಿ ಎಷ್ಟೋ ಜನ, ಸಾವಿರಾರು ಭಾರತೀಯ ಸೈನಿಕರು ತೀರ್ಕೊಂಡ ಮೇಲೆ ನಮಗೆ ಕಾರ್ಗಿಲ್ ಸಿಕ್ತು. ಕಾರ್ಗಿಲ್ ಯಾರ್ಯಾರೋ ಕೈಯಲ್ಲಿತ್ತು, ಯಾರ್ಯಾರೋ ಆತಂಕವಾದಿಗಳು, ಪಾಕಿಸ್ತಾನ್ ಮಿಲಿಟರಿ ಅವರೆಲ್ಲರ ಕೈಯಲ್ಲಿತ್ತು. ಅದನ್ನು ತಗೋಬೇಕಂದ್ರೆ ಅಷ್ಟೆಲ್ಲ ಜೀವ ಬಲಿದಾನ ಆಯ್ತು. ಅವರೆಲ್ಲ ನಮಗೋಸ್ಕರ ಅಷ್ಟೊಂದು ತಮ್ಮ ಜೀವನವನ್ನು ತ್ಯಾಗ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾವು ಸಣ್ಣವರು ಇರುವಾಗಲೇ ರೂಲ್ಸ್ ಫಾಲೋ ಮಾಡೋದು. ರೂಲ್ಸ್ ಅದ ಕಾನೂನು ಚೌಕಟ್ಟಿನಲ್ಲಿ ಬದುಕಲಿಕ್ಕೆ ಪ್ರಯತ್ನ ಮಾಡೋದು, ಇದೇ ಒಂದು. ಅದಕ್ಕಾಗಿ ಆ ಒಂದು ನಿಟ್ಟಿನಲ್ಲಿ ನೀವು ಕೂಡ ನೀವು ಪ್ರಯತ್ನ ಮಾಡ್ರಿ. ಮೊಬೈಲ್ ಕಡಿಮೆ ಬಳಸ್ರಿ. ಮತ್ತೆ ಒಂದು ಸ್ವಲ್ಪ ಇನ್ನೂ ಹೆಚ್ಚಿಗೆ ಶಿಕ್ಷಣ ಕಡೆಗೆ ಒತ್ತು ಕೊಡಿ. ಇವು ನೀವು ವಿದ್ಯಾರ್ಥಿ ಜೀವನದಲ್ಲಿ ಮಾಡಬೇಕಾಗಿರೋ ಕರ್ತವ್ಯಗಳು. ಮೊಬೈಲ್ ಕಡಿಮೆ ಮಾಡೋದು, ಹೆಚ್ಚಿಗೆ ಓದೋದು, ಬರೆಯೋದು, ಆ ಕಡೆ ಲಕ್ಷ್ಯ ಕೊಡ್ರಿ. ಮತ್ತೆ ಸ್ವಲ್ಪ ರೂಲ್ಸ್ಗಳನ್ನ ಫಾಲೋ ಮಾಡಿ. ತಂದೆ ತಾಯಿಗಳು ಏನು ಹೇಳ್ತಾರೆ ಸ್ವಲ್ಪ ಕೇಳೋದು, ಟೀಚರ್ಸ್ ಏನು ಹೇಳ್ತಾರೆ ಅದನ್ನು ಕೇಳೋದು. ಈ ನಿಟ್ಟಿನಲ್ಲಿ ಕೂಡ ಸ್ವಲ್ಪ ವಿದ್ಯಾರ್ಥಿಗಳು ಗಮನ ಹರಿಸಬೇಕು ಅಂತ ನಾನು ಕೇಳ್ಕೊತ, ಟೀಚರ್ಸ್ಗಳು ಇದೇ ರೀತಿಯಾಗಿ ಮಕ್ಕಳಲ್ಲಿ ದೇಶ ಅಭಿಮಾನ ಮತ್ತೆ ಅವರು ಜೀವನದಲ್ಲಿ ಒಳ್ಳೆಯ ರೀತಿಯಾಗಿ ಬೆಳವಣಿಗೆ ಆಗಲಿ ಅನ್ನೋದಕ್ಕೋಸ್ಕರ ಈ ರೀತಿಯಾದಂಥ ವ್ಯವಸ್ಥೆಗಳು ಮಾಡ್ತಾ ಇರಬೇಕು ಅಂತ ಟೀಚರ್ಸ್ಗಳಲ್ಲಿ ಕೂಡ ನಾನು ಅವರಲ್ಲಿ ಮನವಿ ಮಾಡ್ಕೊಳ್ತಾ ತಮಗೆಲ್ಲರಿಗೂ ಎಲ್ಲ ಸೈನಿಕರನ್ನ ಸ್ಮರಿಸುವಂತಹ ಒಂದು ದಿನ ಅಂತ ಹೇಳ್ಬೋದು. ಜೊತೆಗೆ ಏನಪ್ಪಾ ಅಂತಂದ್ರೆ ಭಾರತೀಯ ಸೈನಿಕರ ಹೋರಾಟದ ಛಲ ಆಗಿರ್ಬೋದು, ಜೊತೆಗೆ ಶಕ್ತಿಗೆ ಸಾಕ್ಷಿಯಾದಂತಹ ಒಂದು ಯೋಧ ವೀರರನ್ನ ಸ್ಮರಿಸುವಂತಹ ಒಂದು ದಿನ, ಜೊತೆಗೆ ಎಲ್ಲಾ ಭಾರತೀಯರು ಕೂಡ ಹೆಮ್ಮೆ ಪಡುವಂತಹ ಒಂದು ದಿನ ಅಂತ ಹೇಳ್ಬೋದು. ಸೊ 1999 ಜುಲೈ 26ರಂದು ಭಾರತ ಮತ್ತು ಪಾಕಿಸ್ತಾನಗಳ ಮಧ್ಯೆ ಏನಪ್ಪಾ ಅಂತಂದ್ರೆ ಯುದ್ಧ ನಡೆಯುತ್ತೆ. ಆ ಒಂದು ಸಭೆಯ ನೆನಪಿಗಾಗಿ ನಾವು ಜುಲೈ 26 ಏನಪ್ಪಾ ಅಂತಂದ್ರೆ ಕಾರ್ಗಿಲ್ ವಿಜಯ ದಿವಸ. ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಗುರುಗಳಾದ ಜ್ಯೋತಿ ಸಾಲಿಮಠ್, ರಾಜೇಂದ್ರ ಮಠ್, ಶಿಕ್ಷಕರಾದ ಭೀಮಾಶಂಕರ್, ಸಿದ್ದರಾಮ ಬಡಿಗೇರ್, ರೇಣುಕಾ, ಶ್ರೀದೇವಿ ಪಾಟೀಲ್, ಚಂದ್ರಕಲಾ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಸುದ್ದಿ ನಂಬರ್ 1 ಜೇವರ್ಗಿ.
ನಿಖರ ಹಾಗೂ ನೈಜ ಸುದ್ದಿಗಾಗಿ ನಮ್ಮ ನ್ಯೂಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ ಸದಾ ನಮ್ಮ ಜೊತೆಗಿರಿ.